ಇಲ್ಲಿ ಒಂದು ಸೀಟ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಜನ ಕೂರ್ತಾರೆ ಅನ್ನುವಂಥದ್ದೆಲ್ಲವನ್ನ ನಾವು ತಿಳ್ಕೊಬೇಕಾಗ್ತದೆ. ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಈ 75ನೇ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಪ್ರಸ್ತುತ ಏನಪ್ಪಾ ಅಂತಂದ್ರೆ ನನ್ನೊಟ್ಟಿಗೆ ಈ GSN ಶಾಮಿಯಾನ ಮಾಲೀಕರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಎಷ್ಟು ಜನಕ್ಕೆ ಸರ್ ವೇದಿಕೆಯನ್ನ ಎಷ್ಟು ಜನಕ್ಕೆ ಸಿದ್ಧಪಡಿಸ್ಲಿಕ್ಕೆ ತಮಗೆ ತಿಳಿಸಿರ್ತಕ್ಕಂಥ? 2,000 ಜನ ಅಂತ ಹೇಳಿದ್ದಾರೆ ಸರ್. 2,000 ಜನಕ್ಕೆ ನಾವು VIP ಆಮೇಲೆ ಪ್ರೆಸ್ ಮೀಡಿಯಾದವ್ರಿಗೆ ಆಮೇಲೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರಿಗೂ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಏನೋ ಮಕ್ಕಳು ಕೂತ್ಕೊಳ್ಳೋ ರೀತಿ ಅದಕ್ಕೆಲ್ಲ ಒಂದು ಸಪ್ರೇಟ್ ಆಗಿ ರೆಡಿ ಮಾಡ್ತೀವಿ. ಸರ್ ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಸರ್? ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಗುತ್ತೆ ಮತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಏನೇನ್ ಮಾಡ್ಲಿಕ್ಕೆ ತಮಗೆ ತಿಳಿಸಿದ್ದಾರೆ ಸರ್? ಸರ್ 7:30 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೋಮವಾರ. ಸೊ ಅದು ಬಿಟ್ಟು ಎಲ್ಲಾ ತರ ಒಂದು ಈ 75 ವರ್ಷಕ್ಕೆ ಒಂದು ಇದಕ್ಕೆ ಸ್ವಲ್ಪ ಸಂಭ್ರಮ ದೊಡ್ಡದಾಗಿ ಇದು ಮಾಡೋಣ ಅಂತ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಲೈಟಿಂಗ್ ಆಚೆ ಇದೆಲ್ಲ ನಾವು ಮಾಡ್ತೀವಿ. ಸರ್ ಲೈಟಿಂಗ್ ಅಂತ ಅಂದ್ರೆ ಎಲ್ಲಿವರೆಗೂ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ? ಮತ್ತೆ ಇಲ್ಲಿ ಸ್ಟೇಜ್ ನಲ್ಲಿ ಏನಾದ್ರು ಲೈಟಿಂಗ್ ವ್ಯವಸ್ಥೆ ಆತರ ಎಲ್ಲ ಇರುತ್ತಾ? ಇಲ್ಲಿ ಸ್ಟೇಜ್ ಅಲ್ಲಿ ಏನು ಲೈಟಿಂಗ್ ಅರೇಂಜ್ಮೆಂಟ್ ಏನಿರಲ್ಲ. ಜಸ್ಟ್ ಸೌಂಡ್ ಆಮೇಲೆ ಈ ಶಾಮಿಯಾನ ಆಮೇಲೆ ಈ ತರದ್ ಮಾತ್ರ ಅಷ್ಟೇ ಇದೆ. ಆಚೆ ರೋಡ್ ಅಲ್ಲಿ ಸರ್ಕಲ್ಗಳಲ್ಲಿ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಮಾಡುತ್ತೆ. ಎಸ್, ಇದು ಏನು ಅಂತ ಅಂದ್ರೆ ಶಾಮಿಯಾನ GSN ಶಾಮಿಯಾನದವರಿಗೆ ಈ ಇಡೀ ಆ ಒಂದು ಆರ್ಡರ್ ಅನ್ನು ಒಪ್ಪಿಸಿರ್ತಕ್ಕಂಥದ್ದು. ಸುಮಾರು 2,000 ಜನ ಸೇರುವ ನಿರೀಕ್ಷೆ ಇದೆ ಎನ್ನುವಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳು ಕೂತ್ಕೊಳ್ಳೋಕೆ, ಹಿರಿಯ ನಾಗರಿಕರು ಕೂತ್ಕೊಳ್ಳೋಕೆ ಎಲ್ಲಾ ರೀತಿಯ ಚೇರ್ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನು ಎಂಪ್ರೆಸ್ ಶಾಲಾ ಬಾಲಕಿಯರ ಕಾಲೇಜಿನಿಂದ ಅಂದ್ರೆ ಶಾಲಾ ಬಾಲಕಿಯರ ಶಾಲೆಯಿಂದ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಇದ್ದಾರೆ. ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಒಂದು ಉತ್ತಮವಾದಂತಹ ಗೀತೆಗೆ ಭವ್ಯವಾದಂತಹ ಒಂದು ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಈಗಷ್ಟೇ ವೇದಿಕೆ ಸಿದ್ಧವಾಗ್ತಾ ಇರ್ತಕ್ಕಂಥದ್ದು ನೀವಿಲ್ಲಿ